ದಿಲ್ಲಿ ವಿಧಾನಸಭೆ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇಡೀ ಪ್ರಚಾರ ಯಾತ್ರೆಯ ಉದ್ದಕ್ಕೂ ಯಮುನಾ ನದಿ ನೀರು ಹಂಚಿಕೆ, ಮಾಲಿನ್ಯ ವಿಚಾರವಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರಿದ್ದವು. ಇತಿಹಾಸ ನೋಡಿದರೆ ದಿಲ್ಲಿ ಚುನಾವಣೆಗೆ ಯಮುನಾ ನದಿ ಮಾಲಿನ್ಯವು ಪ್ರಚಾರದ ಸರಕು. ವಾಸ್ತವದಲ್ಲಿ ಪವಿತ್ರ ನದಿ ಯಮುನೆಯ ಮಾಲಿನ್ಯ ವಿಪರೀತವಾಗಿ ಕೊಳಚೆ ಚರಂಡಿ ಎಂಬ ಅಪಖ್ಯಾತಿ ಅಂಟಿಕೊಂಡಿದೆ. ನದಿಯ ಒಡಲು ರಾಸಾಯನಿಕ ನೊರೆಯಿಂದ ತುಂಬಿ ಉಕ್ಕುತ್ತದೆ. ವಿಧಾನಸೌಧದೊಳಗೆ 2019ರಲ್ಲಿ ಪತ್ತೆಯಾಗಿದ್ದ 25.76 ಲಕ್ಷ ರುಗಳನ್ನು ಕುರಿತು ಮತ್ತಷ್ಟು ತನಿಖೆ ನಡೆಸಲು ಲೋಕಾಯುಕ್ತ ನ್ಯಾಯಾಲಯ ಆಜ್ಞೆ ನೀಡಿದೆ. ಮರುತನಿಖೆ ಸಂದರ್ಭದಲ್ಲಿ ಪ್ರತ್ಯೇಕ ತಂಡವನ್ನು ನೇಮಿಸುವ ಸಾಧ್ಯತೆ ಇದೆ. ಹಾಲಿ ಶಾಸಕ ಪುಟ್ಟರಂಗಶೆಟ್ಟಿ, ಅನಂತ ಶಂಕರ್, ಶ್ರೀನಿಧಿ ಸೇರಿದಂತೆ ಹಲವು ಮಂದಿಗೆ ಪುನಃ ವಿಚಾರಣೆ ತೀಕ್ಷ್ಣವಾಗಲಿದೆ. ಇಡೀ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ನಡೆಸುವಂತೆ ಲೋಕಾಯುಕ್ತ ಪೊಲೀಸರಿಗೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಆದೇಶ ನೀಡಿದೆ. ಮುಂದೆ ಗೋ ಕಳ್ಳತನ ಮಾಡುವ ಕಳ್ಳರಿಗೆ ನಡು ರಸ್ತೆಯಲ್ಲೇ ಗುಂಡೇಟು ಕೊಡುವಂತೆ ಆದೇಶ ನೀಡುತ್ತೇನೆ ಎಂದು ಸಚಿವ ಮಂಕಾಳ ವೈದ್ಯ ಎಚ್ಚರಿಕೆ ನೀಡಿದ್ದಾರೆ. ಗೋ ಕಳ್ಳತನ ಪ್ರಕರಣಗಳು 2023 ಹಾಗೂ 2024ರಲ್ಲಿ 559ರಷ್ಟು ದಾಖಲಾಗಿದ್ದು 764 ಪ್ರಕರಣ ಗೋ ಸಾಗಾಟ ಸಂಬಂಧಿತ ಪ್ರಕರಣವಾಗಿವೆ. ಮುಖ್ಯಮಂತ್ರಿ ಗೋ ಹತ್ಯೆ ನಿಷೇಧ ಕಾನೂನು ಜಾರಿಗೆ ತಂದಿದ್ದರೂ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಯೋಗವು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದು ದೇಹವನ್ನು ರೋಗಗಳಿಂದ ದೂರವಿಡುತ್ತದೆ. ಆಯುರ್ವೇದದಲ್ಲಿ ಸಾತ್ವಿಕ ಎಂದು ವಿವರಿಸಲಾದ ಆಹಾರಗಳನ್ನು ತಿನ್ನಲು ಸಲಹೆ ನೀಡಲಾಗುತ್ತದೆ. ಸಾತ್ವಿಕ ಆಹಾರವು ಮನಸ್ಸು ಮತ್ತು ಆತ್ಮವನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತದೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಡುವ ಕೊಲೆಸ್ಟ್ರಾಲ್, ಬಿಪಿ, ಮಧುಮೇಹಗಳಿಂದ ರಕ್ಷಿಸುತ್ತದೆ. ಅಲ್ಲದೆ ಅವರು ಗೋಧಿ ಹಾಗೂ ಅಕ್ಕಿಯನ್ನು ಸೇವಿಸದಂತೆ ಸಲಹೆ ನೀಡಿದ್ದಾರೆ.